ಸ್ವಾಮಿ. ರುಕ್ಮಿಣಿ, ರುಕ್ಮಿಣಿ, ದೇವ ಬಾಬೇಗ ಬಾಬೇಗ ಮನಮೋಹನ ಬಾಬೇಗ ಮನಮೋಹನ. ಮೋಹದನಗೆ ಬೀರಿನಿ ಗಾನ ನಾಟ್ಯವಾಡುತ್ತಾ ಈ ವನದೊಳು ನಲಿಯುತ್ತವಾರೆ ಪ್ರಿಯೆ ಬಾರೆ ರುಕ್ಮಿಣಿ. ಮೋಹತನಗೆ ಬೀರಿನಿ ನಾಟ್ಯವಾಡುತ್ತ ಈ ವನಗಳು ನಲಿಯುತ್ತ ಬಾರೆ ಪ್ರಿಯೆ ಬಾರೆ ರುಕ್ಮಿಣಿ. ನಿನ್ನ ಮಧುರ ಪ್ರೇಮದಿನ ಬೆರಗಾಗಿ ಮನಸೋತೆ ನಿನ್ನ ಮಧುರ ಪ್ರೇಮದಿನ ಬೆರಗಾಗಿ ಮನಸೋತೆ ನೀನೆ ನನ್ನ ಮನದೊಳು ನೆಲೆಸಿ ನನ್ನ ಹೃದಯ ಕರಗಿಸಿದೆ. ನಿನ್ನ ನೋಟ ತನಗೆ ಬೀರಿ ಮನಸ್ಸಿನ ಮೈ ಸಿರಿಗೊಳಿಸಿ ನಿನ್ನ ನೋಟ ತನಗೆ ಬೀರಿ ಮನಸ್ಸಿನ ಮೈ ಸಿರಿಗೊಳಿಸಿ ಪ್ರೇಮ ದೇವಿ ನೀ ನೆನೆಸಿ ನನ್ನ ಭಾಗ್ಯ ಸಿರಿ ಎನಿಸಿ. ಮೋದದಲ್ಲಿ ವಿಲಾಸದಲ್ಲಿ ಕುಣಿಯುತ್ತ ನಲಿಯುತ್ತ ಹಾಡುತ್ತ ಬಾರೆ ಪ್ರಿಯೆ ಬಾರೆ ರುಕ್ಮಿಣಿ. ಮೋಹದನಗೆ ಬೀರಿನಿ ಗಾನ ನಾಟ್ಯವಾಡುತ್ತ ಈ ವನದಳು ನಲಿಯುತ್ತ ಬಾರೆ ಪ್ರಿಯೆ ಬಾರೆ ರುಕ್ಮಿಣಿ. ಸ್ವಾಮಿ, ಈ ಉದ್ಯಾನವನದಲ್ಲಿ ನಿಮ್ಮ ಆಟ ಪಾಠಗಳಲ್ಲಿ ಕಾಲವನ್ನು ಕಳೆಯುತ್ತಿರುವೆನು ಸ್ವಾಮಿ. ಆದರೆ ಯುದ್ಧವು ನಿಶ್ಚಯವಾಯಿತೇನು? ನಿಶ್ಚಯವಾಯಿತು ಪ್ರಿಯೆ. ಹಾಗಾದರೆ ನಾನು ಮೊದಲೇ ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯೆ, ಯುದ್ಧವೆಂದು ಅವಶ್ಯಕ. ಆದರೆ ಇದು ಎಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ಆಗದ ಅತ್ಯಂತ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯ ದಳ, ಭೀಷ್ಮ, ದ್ರೋಣ, ಕರ್ಣ, ಕೃಪಾ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದು ಕಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯ ದಳ. ಈ ಯುದ್ಧವು ಮುಗಿದ ಮೇಲೆ ಮಾನವ ರಾಶಿಯಲ್ಲಿ ಅದೆಷ್ಟೊಂದು ಜನರು ಜೀವಂತವಾಗಿ ಉಳಿಯುವರು ಅಥವಾ ಹತರಾಗುವರು. ಯುದ್ಧ ಯುದ್ಧ, ಅಸೀಮ ಧ್ವಂಸ, ಅನಂತ ಪ್ರಳಯ. ಈ ಮಾನವ ಲೋಕವನ್ನು ಪ್ರಳಯಾವರ್ತಿಯಿಂದ ರಕ್ಷಿಸು.
ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಬಾರದೇನು? ಶಾಂತಿಯಿಂದ ಸೃಷ್ಟಿಯು ವಿಕಾಸವಾಗುವುದಿಲ್ಲ ದೇವಿ. ಪುರಾತನ ಹಳಿವೆ ನೂತನ ಆವಿಷ್ಕಾರ, ಯುದ್ಧವೆಂದು ಅವಶ್ಯಕ. ಆದರೆ ಆ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರಗೀತೆಯು ಮಾನವರಿಗೆ ಧರ್ಮದ ಪರಾಕಕ್ಷೆಗಳನ್ನು ಬೋಧಿಸಿ ಪೃಥ್ವಿಯ ಕಲುಷಿತವನ್ನು ತೊಳೆಯನು. ಕುರುಕ್ಷೇತ್ರದ ರಕ್ತದ ಒಂದೊಂದು ಧೂಳಿನಿಂದಲೂ ರಕ್ತದಿಂದ ತೋಯಿಸಿ ವೀರ ದರ್ಪದಿಂದ ಸುಜ್ಜತೆಯನ್ನಾಗಿ ಮಾಡಿ ಒಂದು ಪುಣ್ಯ ಬೀಜವನ್ನು ನೆಡುವೆನು. ಅದು ಅಂಕುರಿಸಿ ಮರವಾಗಿ ದರ್ಶನ, ಭಾಗ್ಯ, ವಿಜ್ಞಾನ, ರಾಜನೀತಿ, ಧರ್ಮ ಮುಂತಾದ ಅಗಣ್ಯ ಫಲಪುಷ್ಪಗಳನ್ನು ಜಗತ್ತಿಗೆ ತೋರುವನು. ಪ್ರಭು, ನಿಮ್ಮ ಸ್ಪರ್ಶವು ಮೃತ್ಯು ಸಂಜೆ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂಥ ಕಾಳ ಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶಿಯಾದ ಅವಯವನ್ನು ಛೇದಿಸಿದ ಹೊರತಾಗಿ ಮತ್ಯಾವ ಉಪಾಯವೂ ಇಲ್ಲ ದೇವಿ. ಆರ್ಯವರ್ತಕ್ಕೀಗ ಅಂಥ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸೂರ್ಯದಿಂದ ಪ್ರವೃತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾದಿತ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ರಕ್ತಾಕ್ಷಯದಿಂದ ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮರಾಜ್ಯ ಸ್ಥಾಪನೆ ಆಗುವುದಿಲ್ಲ ದೇವಿ. ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಅಧಿಕಾರರು ಈ ಘೋರ ಹತ್ಯೆಕಾಂಡ ನಿಲ್ಲಲು. ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ಆಗಲಿ ಪ್ರಿಯೆ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸುವೆನು. ನಾನು ಈ ದಿನವೇ ಹಸ್ತಿನಾವತಿಗೆ ಪ್ರಯಾಣಿಸುವೆನು. ಶಾಂತಿ ಆದರೆ ಆಗಲಿ, ಇಲ್ಲವೇ ಯುದ್ಧವೇ ನಿಶ್ಚಯವಾಗಲಿ. ಪ್ರಿಯೆ ರುಕ್ಮಿಣಿ, ನಾನು ಹಸ್ತಿನಾವತಿಗೆ ಹೋಗುವ ಮುನ್ನ ನಿನ್ನ ಲಾವಣ್ಯ ಸೌಂದರ್ಯವನ್ನು ಒಂದು ಸಾರಿ ವರ್ಣಿಸುವೆನು. ಆಹಾ, ಆಗಬಹುದು ಸ್ವಾಮಿ. ನವಮೋಹಿನಿ ಲಾವಣ್ಯ ರೂಪಿಣಿ ಕಾಮನರ್ಗಿಣಿ ಸೌಂದರ್ಯ ರೂಪಿಣಿ ಬಾ ಬಾ ನವನಾಟ್ಯ ಮಯೂರಿ ಮನೋಹರಿ ಮನೋಹರಿ ಮಧುರ ಲಾವಣ್ಯ ಸೌಂದರ್ಯ ಮಾಲಿನಿ ಭುವನ ನವಮೋಹಿನಿ ಸುಂದರಿ ನಿನ್ನ ರೂಪಿಗೆ ಮರುಳಾಗಿ ಮನಸೋದೆನೆ ಮಧುರ ಲಾವಣ್ಯ ಸೌಂದರ್ಯ ಮಾಲಿನಿ ಭುವನ ನವಮೋಹಿನಿ ಸುಂದರಿ ನಿನ್ನ ರೂಪಿಗೆ ಮರುಳಾಗಿ ಮನಸೋದೆನೆ. ನಾಟ್ಯ ಸಂಗೀತ ನವರಾಗ ಮಾಲಿನಿ ಕೋಗಿಲೆಯ ಮೃದುದನೆಯ ಗಾಂಧಾರ್ವರಾಗಿಣಿ ನಾಟ್ಯ ಸಂಗೀತ ನವರಾಗ ಮಾಲಿನಿ ಕೋಗಿಲೆಯ ಮೃದುದನೆಯ ಗಾಂಧಾರ್ವರಾಗಿಣಿ ಕಾಮನರಗಿಣಿ ಲಲನಾಮಣಿ ಕಾಮನರಗಿಣಿ ಲಲನಾಮಣಿ ಮಧುರ ಲಾವಣ್ಯ ಸೌಂದರ್ಯ ಮಾಲಿನಿ ಭುವನ ನವಮೋಹಿನಿ ಸುಂದರಿ ನಿನ್ನ ರೂಪಿಗೆ ಮುರುಳಾಗಿ ಮನಸೋದೆನೆ. ಮಹಾಮಂತ್ರಿ ಬಲಭದ್ರ ರಾಜೇಂದ್ರ, ಸಾರ ಸುಖವನು ಈಗ ರಾಜವಂ ಪಾರಮವಾಗುವುದೇ. ಮಹಾಮಂತ್ರಿ ಬಲಭದ್ರ ರಾಜೇಂದ್ರ, ಸಾರ ಸುಖವನು ಈಗ ರಾಜವಂ ಪಾರಮವಾಗುವುದೇ. ಮೀರಿ ಮೇರೆಯುತ್ತ ತೀರನಾಗುತ್ತದೆ. ಮೀರಿ ಮೆರೆಯುತ್ತ ತೀರನಾಗುತ್ತದೆ. ಸುರನಂ ಸುರರಾಜನಾದನ ಸಂತ
ಸಂತತ್ತಂ ಶ್ರೀಮಂತನಾದ ನಾನು ಸುಸ್ವಾಗತ ಕೀಗಲೇ ಮಹಾಮಂತ್ರಿ ಬಲಭದ್ರ ರಾಜೇಂದ್ರ. ಚಂಡ ಭಾನವೇ ನಂತೆ ನಾನವ ಚಂಡ ಭಾನವೇ ನಂತೆ ನಾನವ ಮಂಡಲ ದೀಪನೇ ಹೇ ಹುಂಡಾರಂ ಕಡಿಕಾಡ್ಗ ಕೈದೆ ಹುಂಡಾರಂ ಕಡಿಕಾಡ್ಗ ಕೈದೆ ಚಂಡ ವಿಕ್ರಮನಾಜನಂ ಸಂತತ್ತಂ ಶ್ರೀಮಂತನಾಜನ ಸುಸ್ವಾಗತ ಈಗಲೇ ಮಹಾಮಂತ್ರಿ ಬಲಭದ್ರ ರಾಜೇಂದ್ರ. ನಮ್ಮ ಧಾರಕ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗೊಳಗಿ ಬೆಳೆ ಬೆಳೆದು ನಮ್ಮ ಯಾದವ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದ ಇರುವ್ರೆ. ದಯವಿಟ್ಟು ವಿಚಾರವನ್ನು ಜಾಗ್ರತೆಗೆ ತಿಳಿಸು. ಬಲಭದ್ರ ರಾಜೇಂದ್ರ, ವಿಜ್ಞಾಪಿಸುವೆನು. ಕೇಳು ಬೇಳುವೆನೆ ಬಲಭದ್ರ ರಾಜ, ವಿವರಿಸುವೆನ. ಕೇಳು ಬೇಳುವೆನೆ. ಬಲಭದ್ರ ರಾಜೇಂದ್ರ. ಮಹಾಮಂತ್ರಿ ಕೇಳು ಬೇಳುವೆನೆ ಬಲಭದ್ರ ರಾಜ, ವಿವರಿಸುವೆನ. ಕೇಳು ಬೇಳುವೆನೆ. ಬಲಭದ್ರ ರಾಜೇಂದ್ರ. ಮಹಾಮಂತ್ರಿ ಬ್ರಹ್ಮಣಾದಿ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲ. ಬ್ರಹ್ಮಣಾದಿ ಕ್ಷತ್ರಿಯ ವೈಶ್ಯ ಶೂದ್ರರಲ್ಲ. ಫಸಲಿಂದ ಕೂಡಿ ಬಣ್ಣ ನಡೆಸುತ್ತಿರುವರು. ಫಸಲಿಂದ ಕೂಡಿ ಬಣ್ಣ ನಡೆಸುತ್ತಿರುವರು. ಕೇಳು ಬೇಳುವೆನೆ ಬಲಭದ್ರ ರಾಜ, ವಿವರಿಸುವೆನ. ಕೇಳು ಬೇಳುವೆನೆ. ಬಲಭದ್ರ ರಾಜೇಂದ್ರ. ಮಹಾಮಂತ್ರಿ ಕಾಲ ಕಾಲಕ್ಕೆ ನಮ್ಮ ಸರ್ಕಾರ ಚೆಡಲಿ. ಕಾಲ ಕಾಲಕ್ಕೆ ನಮ್ಮ ಸರ್ಕಾರ ಚೆಡಲಿ. ಮಳೆಗಳಾಗಿ ಬೆಳೆ ಬೆಳೆದು ಸುಖದಿ ಪ್ರಜೆಗಳಿರುವರು. ಮಳೆಗಳಾಗಿ ಬೆಳೆ ಬೆಳೆದು ಸುಖದಿ ಪ್ರಜೆಗಳಿರುವರು. ಕೇಳು ಬೇಳುವೆನೆ ಬಲಭದ್ರ ರಾಜ, ವಿವರಿಸುವೆನ. ಕೇಳು ಬೇಳುವೆನೆ. ಬಲಭದ್ರ ರಾಜೇಂದ್ರ. ಮಹಾಮಂತ್ರಿ ನಮ್ಮ ದ್ವಾರಕ ರಾಜ್ಯದ ಪ್ರಜೆಗಳೆಲ್ಲರೂ ಭಗವಂತರ ಕೃಪೆಯಿಂದ ಸದಾಕಾಲ ಮಳೆಗಳಾಗಿ ಬೆಳೆ ಬೆಳೆದು ಸದಾಕಾಲ ಭಗವಂತನ ಭಕ್ತರಾಗಿ ಉಳಿದಿರುವರು. ಮತ್ತೇನಪ್ಪಣೆ ರಾಜೇಂದ್ರ? ಬೇಷ್ ಬಹಳ ಆನಂದವಾಯಿತು. ನಿನ್ನ ಭದ್ರಾಸನಲ್ಲಿ ಕುಳಿತುಕೋ. ಮಾದಾಜ್ಞೆ ರಾಜೇಂದ್ರ. ಸೂರ್ಯನಾದ ಸೈನ್ಯಾಧ್ಯಕ್ಷನೇ ಪೇಳೈ ಸೈನಾದಿನಾಪನೆ ಪೇ ನಮ್ಮ ಸೈನಾದ ರೀತಿಯೋ ಪೇಳೈ ದಂಡನಾಯಕ ಸೈನಾಧೀಶನೇ ಶತ್ರು ಹೋದರು ಮುಕ್ತಿ ಬಿಡುವುದ ಶಕ್ತಿ ಮೆರೆಯುತ್ತ ಕಾದಿರುವರೈ ಶತ್ರು ಹೋದರು ಮುಕ್ತಿ ಬಿಡುವುದ ಶಕ್ತಿ ಮೆರೆಯುತ್ತ ಕಾದಿರುವೈ ಇವರು ಸುಪರ್ಯನ ಅರುಸಲ ಕೇಳುವೆ ಇವರು ಸುಪರ್ಯನ ಅರುಸ ಸೈನ್ಯದ ಇವರ ವೈಸಣದಿ ಬೇಳೆ ಸೈನಾದಿನಾದಾನೆ ಪೇ ನಮ್ಮ ಸೈನಾದ ರೀತಿಯೋ ಬೇಳೆ ದಂಡನಾಯಕ ಸೈನಾಧಿಸನಿ
ನಮ್ಮ ಸೈನ್ಯಾಧಿ ಪಡೆ ಯಾವ ರೀತಿಯಿಂದ ಇರುವುದು ಜಾಗ್ರತೆಗೆ ತಿಳಿಸು. ಬಲಭದ್ರ ರಾಜೇಂದ್ರ, ವಿಜ್ಞಾಪಿಸುವೆನು. ಬೊಪ್ಪ ಲಾಲಿಸನ್ನಯ ವಾಕ್ಯವನ್ನೀಗ ಬೊಪ್ಪ ಲಾಲಿಸನ್ನಯ. ಬೊಪ್ಪ ಲಾಲಿಸನ್ನಯ ವಾಕ್ಯವನ್ನೀಗ ಬೊಪ್ಪ ಲಾಲಿಸನ್ನಯ. ಲಾಲಿಸನ್ನಯ ವಾಕ್ಯವನ್ನೀಗ ಉಪ ಲಾಲಿಸನ್ನಯ. ಜತ್ತ ನೋಡಲು ಬಲು ಶತ್ರು ಸೈನ್ಯಗಳುಂಟು, ಜತ್ತ ನೋಡಲು ಬಲು ಶತ್ರು ಸೈನ್ಯಗಳುಂಟು. ಗದೆಯಿಂದಲವರೊಂದುಂಡಾವಟೇರಿದೆ, ಗದೆಯಿಂದಲವರೊಂದುಂಡಾವಟೇರಿದೆ. ಬುಪ್ಪ ಲಾಲಿಸನ್ನಯ ವಾಕ್ಯವನ್ನೀಗ ಬುಪ್ಪ ಲಾಲಿಸನ್ನಯ. ಮಂಡಲಾಧಿಪತಿ ಕೇಳೇ, ಮಂಡಲಾಧಿಪತಿ ಕೇಳೇ. ಭೂಮಂಡಲದ ಕಡು ಬಂಡ ಶಿಲೆಗಳನ್ನು ಚೆಂಡಾಡಿದನ. ದುರ್ಮದಾಂಧ ಶತ್ರುರಾಜರನ್, ದುರ್ಮದಾಂಧ ಶತ್ರುರಾಜರಂ ಸಕ್ಕಡಗಿಸಿ ಸಕ್ಕಡಗಿಸಿ ದೇಶೀಲರಾಗಿ ಹೊರ ನಮ್ಮ ಉತ್ತಮ ಸೈನ್ಯ. ಬಲಭದ್ರ ರಾಜೇಂದ್ರ, ದಂಡನಾಯಕ ಸೈನ್ಯದ ಅಧ್ಯಕ್ಷನೇ, ನಮ್ಮ ಯಾದವ ಸೈನ್ಯವು ಅನೇಕ ರಾಜ್ಯಗಳಿಗೆ ಮುತ್ತಿಗೆಯನ್ನಾಗಿ ದುಷ್ಟ ರಾಜರನ್ನು ಸೆರೆ ಹಿಡಿದು ಅವರಲ್ಲಿರುವ ಕಪ್ಪ ಕಾಣಿಕೆಗಳನ್ನು ವಶಪಡಿಸಿಕೊಂಡಿರುವುದಲ್ಲದೆ ನಮ್ಮ ದ್ವಾರಕಾ ನಗರದ ಕೀರ್ತಿಯನ್ನು ಎಲ್ಲೆಲ್ಲಿಯೂ ಕೊಂಡಾಡುವಂತೆ ಮಾಡಿರುವನು. ಮತ್ತೇನಪ್ಪಣೆ? ಬೇಷ್, ಬಹಳ ಆನಂದವಂತು. ನಿನ್ನಂತ ಸೈನ್ಯಾಸರು ನಮ್ಮ ರಾಜ್ಯದಲ್ಲಿ ಇರುವಲ್ಲಿ ಸತ್ತು ರಾಜರು ಭಯವೇ ಹೇಳಿರುವುದು. ಇನ್ನು ನಿನ್ನ ಭದ್ರಾಸಲ್ಲಿ ಕುಳಿತುಕೋ. ಮಹದಾಜ್ಞೆ ರಾಜೇಂದ್ರ. ಮಹಾಮಂತ್ರಿ, ಸೈನ್ಯಾಧಿ ಅಧ್ಯಕ್ಷನೇ. ರಾಜೇಂದ್ರ, ಅರುಸವನಾನಾದೆನೋ ವರಮಂತ್ರಿ ಸೈನಾದೆ ಪರಿನೀವಿರುವ ತನಕ ಅರುಸವನಾನಾದೆನೋ. ಮಹಾಮಂತ್ರಿ, ಸೈನ್ಯಾಧ್ಯಕ್ಷ. ರಾಜೇಂದ್ರ, ಅರುಸವನಾನಾದೆ ಕರ ಕರ ಪಡದಂತೆ ಮಹಾಮಂತ್ರಿ. ಅರುಸವನಾನಾದೆ ಕರ ಕರ ಪಡದಂತ ಸುರವರ ನಿಮ್ಮಯ ಪರಮ ದಯಾನಿತ. ಸುರವರ ನಿಮ್ಮಯ ಪರಮ ದಯಾನಿತ. ಅರುಸವನಾನಾದೆನೋ ವರಮಂತ್ರಿ ಸೈನಾದೆ ಪರಿನೀವಿರುವ ತನನ ಅರುಸವನಾನಾದೆನೋ. ಬೇಷ್, ಮಹಾಮಂತ್ರಿ, ಸೈನ್ಯಾಧೀಶರಿ, ನಿಮ್ಮ ಸಾಹಸ ಪರಾಕ್ರಮ ಕೇಳಿ ನನಗೆ ಬಹಳ ಆನಂದವಾಯಿತು. ಇನ್ನು ನಿಮ್ಮ ರತ್ನಾಸನದಲ್ಲಿ ಕುಳಿತುಕೊಳ್ಳಿ. ಮಹದಾಜ್ಞೆ ರಾಜೇಂದ್ರ. ಮಹಾನ್ ಜಯವಾಗಲಿ.
ಚಾರಣೆ ಸಮಾಚಾರವನ್ನು ಜಾಗ್ರತೆ ತಿಳಿಸು. ಮಹಾಪ್ರಭು, ಹಸ್ತಿನಾವತಿಯಿಂದ ದುರ್ಯೋಧನ ಚಕ್ರವರ್ತಿಗಳು ಆಗಮಿಸುತ್ತಿರುವರು. ಬೇಷ್, ಬಹಳ ಆನಂದಾಯ್ತು. ಎಲೆ ಚಾರಣೆ, ದುರ್ಯೋಧನದ ಚಕ್ರವರ್ತಿಯವರನ್ನು ಬಹಳ ಮರುವಾದಿಂದ ಆ ಸ್ಥಾನಕ್ಕೆ ಕರೆದುಕೊಂಡು ಬನ್ನಿ. ಅಪ್ಪಣೆ ಮಹಾಪ್ರಭು. ಮಾವನವರಾದ ಗುರು ಬರಭದ್ರದೇವನಿಗೆ ವಂದಿಸುವೆನು. ಕೌರವೇಶ್ವರ, ಕ್ಷೇಮ ಬೈ ಬಾಯಿ ರತ್ನಾಸ್ತ್ರ ಕುಳಿತುಕೋ. ಅನುಗ್ರಹ ಗುರುದೇವ. ಯಾರಲ್ಲಿ? ಮಹಾಪ್ರಭು. ಎಲ್ಲ ಚಾರಣೆ, ಮಹಾಪ್ರಭು. ಈ ಸಂತೋಷದ ಸಮಯದಲ್ಲಿ ಆ ಸ್ಥಾನದ ನರ್ತಕಿಯರನ್ನು ಬರಮಾಡ. ಅಪ್ಪಣೆ ಮಹಾಪ್ರಭು. ಆಗಮಿಸ್ತಿರೋರು ದುರ್ಯೋಧನ ಮಹಾಮಂತ್ರಿ ಸೈನ್ಯಾಧ್ಯಕ್ಷನೇ. ದುರ್ಯೋಧನ ಮಹಾಮಂತ್ರಿ ಸೈನ್ಯಾಧ್ಯಕ್ಷನೇ. ಅಂದದ ಶಿಲೆ ಎರಡು ನಲಿದಾಡಿದೆ, ಅಂದದ ಶಿಲೆ ಎರಡು ನಲಿದಾಡಿದೆ, ಅದರ ನೀರ ಪರಿಮಳ ಬಿರಿದು ಅಂದದ ಶಿಲೆ ನಲಿದಾಡಿದೆ. ಮೋಹಿನಿಯುವುದು ಇವಳೆಸರಲ್ಲವೇ, ಪದ ಮೊಗ ತುಂಬಿದ ಚಲುವಲ್ಲವೇ. ಅಲ್ಲಿ ನಿಂತ್ಕೊಳಯ್ಯ. ಮಹಾಮಂತ್ರಿ ಇವಳೆಸರಲ್ಲವೇ, ಪದ ಮೊಗ ತುಂಬಿದ ಚಲುವಲ್ಲವೇ. ನಾಯಕನೇ ನಿನಗೆ ಇವು ನಾಯಕನೇ ನಿನಗೆ ಇವು ವಲ್ಲವೇ, ನಾಯಕನೇ ನಿನಗೆ ಇವು ವಲ್ಲವೇ. ನನ್ನ ಮನಸ್ಸನ್ನು ಕೆಣಕುವ ಚಲುವಲ್ಲವೇ, ನನ್ನ ಮನಸ್ಸನ್ನು ಕೆಣಕುವ ಚಲುವಲ್ಲವೇ. ಮುತ್ತಿನ ಮಾಲೆಯು ಕಟ್ಟಿದಂದಿದೆ ಎಂದು ತಾತಯ್ಯಂದು ನಾಟ್ಯವಾಡುತ್ತಾ ಬರುವುದು ಮತ್ತೊಂದು, ಮುಖದಲ್ಲಿ ಮುಖವಿಟ್ಟು ಆಡುತ್ತಾ ಬರುವುದು, ಆಡುತ್ತಾ ಬರುವುದು ದುಂಬಿಯ ತೆರದಲ್ಲಿ, ಹಾಡುತ್ತಾ ಬರುವುದು ದುಂಬಿಯ ತೆರದಲ್ಲಿ. ಅಂದದ ಶಿಲೆ ಎರಡು ನಲಿದಾಡಿದೆ, ಕುಣಿದಾಡಿದೆ, ನಲಿದಾಡಿದೆ. ಬೇಷ್, ಬಹಳ ಆನಂದವತ್ತು. ಈ ನರ್ತಕಿಯರಿಗೆ ತಕ್ಕ ಬಹುಮಾನವನ್ನು ಕೊಟ್ಟು ಕಳಿಸಿರಿ. ಅಪ್ಪಣೆ ಮಹಾಪ್ರಭು. ಈಗಲೇ ಕೊಟ್ಟು 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 ಕಳಿಸುವೆನು. ಮತ್ತೇನಪ್ಪಣೆ? ದುರ್ಯೋಧನ, ಹಸ್ತಿನಾವತಿಯಲ್ಲಿ ಗಾಂಧಾರಿ ದೇವಿಯರು, ದುತ್ತರಶ ಮಾವರು, ಇನ್ನು ಮುಂತಾದ ಎಲ್ಲರ ಕುಶಲವೇ. ಅಲ್ಲದೆ ನೀನು ಇಷ್ಟು ಆತ್ರದಿಂದ ಇಲ್ಲಿಗೆ ಬರಲು ಕಾರಣವಾದ್ರೇನು ಜಾಗ್ರತೆಗೆ ತಿಳಿಸು. ಬಲಭದ್ರದೇವ, ಎಂದಿನಿಂದ ಕೌರವರಿಗೂ ಪಾಂಡವರಿಗೂ ಯುದ್ಧವು ಪ್ರಾರಂಭವಾಗಿರುವುದು. ಅದರಲ್ಲಿ ನಿಮ್ಮನ್ನು ಕರೆದುಕೊಂಡು ಹೋಗಿ ರಣರಂಗದಲ್ಲಿ ಜಯವನ್ನು ಸಾಧಿಸಲು ನಾನಿಲ್ಲಿಗೆ ಬರಬೇಕಾಯಿತು. ಆದರೆ ಆ ಅರ್ಜುನನು ನಿರಾಯುಧನಾದ ಕೃಷ್ಣನನ್ನು ಅಪೇಕ್ಷಿಸಿರುವೆನು. ನಾನು ನಿಮ್ಮನ್ನು ಮತ್ತು ನಿಮ್ಮ ಸೈನ್ಯವನ್ನು ಅಪೇಕ್ಷಿಸಿರುವೆನು. ಏನು? ನಿಮಗೂ ಪಾಂಡವರಿಗೂ ಇದ್ದರೆ ದುರ್ಯೋಧನ ಕಪಟಿದನು ಜಯಂ ಋಷವೇ ಸಂದಯಿಸಿ,
ಕಪಟಿ ಜನ ವೃಷವೇ ಸಂತರಿಸಿ ನನ್ನ ಸಹೋದರಿ ಸುಭದ್ರೆ ಅಪಹರಣ ಮಾಡಲು ದುರ್ಯೋಧನ ಸುಭದ್ರದೇವ ಪಾಂಡವರು ಮದವನ್ನು ಅಡಗಿಸಲು ಪಾಂಡವರು ಮದವನ್ನು ಅಡಗಿಸಲು ಸಮಯ ಒದಿತು ಎನಗೆ ಕೌರವೇಂದ್ರ ಕೌರವೇಶ್ವರ ಭಯವನ್ನು ಬಿಡು. ನಿನ್ನ ಯುದ್ಧವು ನನ್ನದನ್ನು ಭಾವಿಸಿ ಆ ರಣಕ್ಷೇತ್ರದಲ್ಲಿ ಆ ಪಾಂಡವರ ಜಯವನ್ನು ಸಾಧಿಸಲು ನಾನು ಸಿದ್ಧನಲ್ರಿ. ಏಕೆಂದರೆ ಮಧ್ಯಮ ಪಾಂಡವನ ಅರ್ಜುನನು ನನ್ನ ಸಹೋದರ ಸುಭದ್ರನ ಅಪಹರಿಸಿ ಯುವವಾದಗಿದ್ದಲು ಆ ಪಾಂಡವರ ಮೇಲೆ ಉಗ್ರವಾದ ಕೋಪ ನನಗಿರು. ಇನ್ನು ನನ್ನ ಸಹೋದರ ಶ್ರೀಕೃಷ್ಣನಾದು ಆ ಪಾಂಡವರ ಕೀಲುಗೊಂಬೆ ಹಾಗೇನು ಇರಲಿ ದುರ್ಯೋಧನ, ಭಯಪಡಬೇಡ, ನಡೆ. ನಾನು ಆ ಪಾಂಡವರನ್ನು ಯುದ್ಧ ಮಾಡಲು ನಮ್ಮ ಯಾದವ ಸೈನ್ಯವರ ಹಿಂದೆ ಹಸ್ತಿನಾದಿಗೆ ಪ್ರಯಾಣ ಮಾಡುವ. ನೀನು ನಡೆ. ಆಲೋಕ್ತರಹಿತನಾದನು ಗುರುದೇವ, ನಾನಿನ್ನು ಹೊರಡುವೆನು. ಮಹಾಮಂತ್ರಿ ಕೌರವ ವಿಜಯಕ್ಕಾಗಿ ಆ ಪಾಂಡವರನ್ನ ಯುದ್ಧ ಮಾಡಲು ನಾನು ಹಸ್ತಿನಾದಿಗೆ ಪ್ರಯಾಣ ಮಾಡುವ. ನಾನು ಯುದ್ಧ ಮುಗಿಯವರೆಗೂ ಬರುವುದು. ಆದ್ರೆ ನೀನು ಮಾತ್ರ ರಾಜ ಉತ್ತರ ಬಹಳ ಎಚ್ಚರಿಕೆಯಿಂದ ಇರಬೇಕು, ತಿಳಿಯುತ್ತೆ? ದಂಡನಾಗ ಸೈನ್ಯದರ್ಶಕನೇ, ನೀನು ಸಹ ನಮ್ಮ ರಥವನ್ನು ಸಿದ್ಧಪಡಿಸಿ ನಮ್ಮ ಸೈನ್ಯನೊಡನೆ ಬರುವನಾಗು. ರಾಜೇಂದ್ರ, ನಮ್ಮ ಯಾದವ ಸೈನ್ಯವು ಘೋರ ಯುದ್ಧವನ್ನು ಮಾಡಲು ಸದಾ ಸಜ್ಜಾಗಿಯೇ ನೀವಿನ್ನು ರಥಾರೂಢರಾಗಿ. ಮಹಾಪ್ರಭು, ಈ ಬಲಭದ್ರದವನು ಯುದ್ಧ ಸಂದನಾಗಿ ಹಸ್ತಿನಾವತಿಗೆ ಹೊರಟಿರುವುದು ನಮ್ಮ ಸೈನ್ಯವೆಲ್ಲ ಹೊರಡಬೇಕೆಂದು ಡಂಗೂರ ಮುಗಿಸು. ಹೋಂ ಹೊರಡು. ಅಪ್ಪಣೆ ಮಹಾಪ್ರಭು, ಈಗಲೇ ಹೊರಡುವೆನು. ಓಹೋ, ಕೇಳಿ ಬುದ್ಧೇ ಕೇಳಿ, ಹೆಂಗಸರೇ ಗಂಡಸರೇ, ಅದ್ದರೆ ಗುದ್ದರೆ, ಕೇಳಿ ಬುದ್ಧೇ ಕೇಳಿ. ಸಾರುವೆ ಡಂಗೋರ ಊರೆಲ್ಲ ಕೇಳಿ ಪಡೆಯುವೆ ಡಂಗೋರ. ಸಾರುವೆ ಡಂಗೋರ ಊರೆಲ್ಲ ಕೇಳಿ ಪಡೆಯುವೆ ಡಂಗೋರ. ಊರುಗಳಲ್ಲಿ ಕೇರಿಗಳಲ್ಲಿ ಕೇಳಿ ಕೇಳಿ, ಊರುಗಳಲ್ಲಿ ಕೇರಿಗಳಲ್ಲಿ ಸಾರುತ್ತ ಸುದ್ದಿಯು ಧಾರಕಪುರದಲ್ಲಿ ಸಾರುವೆ ಡಂಗು ಊರೆಲ್ಲ ಕೇಳಿ ಹೊಡೆಯುವೆ ಡಂಗು. ಅಡ್ಡಾರೋ ಮುದುಕಾರೋ ಗಡಸಾದ ದೀರಾರೋ ಅಡ್ಡಾರೋ ಮುದುಕಾರೋ ಗಡಸಾದ ದೀರಾರೋ ಪಡೆದಾಟ ಮಾಡಲು ಮಡದೆಯ ಕರಕ ಸಾರುವೆ ಡಂಗೋ ಊರೆಲ್ಲ ಕೇಳಿ ಪಡೆಯುವೆ ಡಂಗೋರ. ಕುಸ್ತಿ ಮಾಡಲು ಬೇಡ, ಬಿಲ್ಲೊಬ್ಬ ತಳವಿಡದು ಬಳ್ಳಿ ಬರ್ಜೇನಿಡಿದು, ಬಿಲ್ಲೊಬ್ಬ ತಳಕೇಳ ಬಳ್ಳಿ ಬರ್ಜೇನಿಡಿದು, ಗಣ್ಣೆ ಕತ್ತಿಯ ತೆಗೆದು ಎಲ್ಲರೊಬ್ಬರ ಸಾರುವೆ ಡಂಗೋ ಊರೆಲ್ಲ ಕೇಳಿ ಪಡೆಯುವೆ ಡಂಗೋರ. ಕುಸ್ತಿ ಮಾಡಲು ಬೇಗ ಹಸ್ತಿನಾಪುರದೊಳಗೆ, ಕುಸ್ತಿ ಮಾಡಲು ಬೇಗ ಹಸ್ತಿನಾಪುರದೊಳಗೆ ಹರ್ಮಸ್ಥಾಕಾದಿಂದಲ್ಲಿ ವಸ್ತ್ರವ ಧರಿಸು ಸಾರುವೆ ಡಂಗೋ ಊರೆಲ್ಲ ಕೇಳಿ ಪಡೆಯುವೆ ಡಂಗೋ. ಕೇಳಿ ಬುದ್ಧಿ ಕೇಳಿ, ಈ ದಿನ ನಮ್ಮ ದುರ್ಯೋಧನಪ್ಪನ ಸಹಾಯಕ್ಕೆ ನಮ್ಮ ಬಲಭದ್ರಪ್ಪನವರು
ಏನು ಹೇಳ್ತೀರಿ? ಗುದ್ದಾಡಕ್ಕೆ ಏನು ಹೇಳೋಣ? ಅಪಾರ್ಥ ಮಾಡ್ಕೋಬೇಡಿ. ಕೋಳಿ ಪಕ್ಕೋ ಕೂಜಾಗಿ ಎದ್ದೋದು ನಾನು. ನೀವು ನೋಡಿದ್ರಾ? ಹಿಂಗೆ ದೂರದೇ ನೋಡ್ಬುದ್ದೆ. ನೀಲೇರಿ, ಮಾಳ್ಗಳ್ಳಿ, ಕ್ವಾಡಗುರಿಕಿ ನೋಡ್ಕೊಂಡು, ಬುಳ್ಳಳ್ಳಿ, ಆವತಿ ಇವೆಲ್ಲ ನೋಡ್ಕೊಂಡು ದೇವನಹಳ್ಳಿಗೆ ಬಂದ್ಬಿಟ್ಟೆ. ದೇವನಹಳ್ಳಿಗೆ ಬಂದೇ ಬುದ್ದೆ. ಒತ್ತು ನೋಡಿ ನತ್ತಿಗೆ ಹೋಗ್ಬಿಡ್ತು. ಏನು ಮಾಡೋದು ನಾನು? ಕಲ್ತಿರೋ ಕಸ್ಬು ನೋಡಿದೆ. ಹಿಂಗೆ ನಮ್ಮ ಅಂಗಡಿನೇ ಕಾಣಿಸ್ಬಿಡ್ತು. ನೆಟ್ಕಲ್ಲಪ್ಪನ ಅಂಗಡಿ ಕಾಣಿಸ್ತಾನೆ ಖುಷಿ, ಒಲೆ ಖುಷಿ ಆಗೈತೆ ತನಕ. ಇದ್ರ ಕತೆ ಯಾಕೆ ಹೇಳ್ತೀರಿ? ಒಸಿ ಹಾಕೋಣ ಅಂತ ಹೋದೆ. ಹೋಗಿ ಕುಂತ್ಕೊಂಡು ನೋಡ್ಬಿದ್ದೆ. ಒಸಿಗೆ ಹೋದವನು ಆಗ್ತಾ ಈ ಸುದ್ದ ಆಗಿಬಿಡೋದೇನೆ ಅದು. ಏನು ಮಾಡ್ಬೋದು? ಹಂಗೂ ಹಿಂಗೂ ಈಚೆಗೆ ಬಂದೇ ಬುದ್ದೆ. ಭೂಮಿ ನೋಡಿದ್ರೆ ಆಕಾಶ ನೋಡ್ತದ, ಆಕಾಶ ನೋಡಿದ್ರೆ ಭೂಮಿ ನೋಡ್ತಾ ಇದೆ. ನಾನು ಹೆಂಗೆ ಹತ್ತಬೇಲಿಗೆ ಬರೋದು? ಏನು ಮಾಡೋಣ? ಹಂಗೂ ಬಿದ್ದು ಎದ್ದು ಬಂದ್ಬಿಟ್ಟೆ ಹತ್ತಬೇಲಕ್ಕ. ಬಂದ್ಬಿಟ್ಟೆ. ಏನು ಮಾಡೋದು? ಮಹಾಜನಗಳೇ, ಹೆಂಗಸರೇ ಗಂಡಸರೇ, ಏನು ಅಪಾರ್ಥ ಮಾಡ್ಕೊಂಬೇಡಿ. ಕಲ್ತಿರೋ ಕಸ್ಬು ಎಳೆದು ಬಿಡ್ತು ಅಲ್ಲಿ ಜನೊಳಗ. ಏನು ಮಾಡ್ತೀರಿ? ಓ ಮಹಾಜನಗಳೇ, ನಮ್ಮ ಬಲಭದ್ರಪ್ಪನ ಸಹಾಯಕ್ಕೆ, ನಮ್ಮ ದುರ್ಯೋಧಪ್ಪನ ಸಹಾಯಕ್ಕೆ ನಮ್ಮ ಬಲಭದ್ರಪ್ಪನವರು ಗುದ್ದಾಡಕ್ಕೆ ಹೊಡೆದಾಡಕ್ಕೆ. ಆದ್ದರಿಂದ ನೀವೆಲ್ಲರೂ ಬರಬೇಕಂತೇಳಿ ನಿಮ್ಮ ಸಾಮಾನುಗಳು ನಿಮ್ಮ ಹತ್ರನೇ ಭದ್ರವಾಗಿ ಇಟ್ಕೊಂಡು ಬರಬೇಕಂತೆ. ನಿಮ್ಮ ಸಾಮಾನುಗಳು, ಬೇರೆ ಸಾಮಾನುಗಳು ಬೇಡ, ನಿಮ್ಮ ಸಾಮಾನುಗಳು ಇಟ್ಕೊಂಡು ಭದ್ರವಾಗಿ ಜೋಪಾನವಾಗಿ ಬರಬೇಕಂತೆ. ಗಿರದ ಏನಾದರೂ ಇದ್ದರೆ 300 ರೂಪಾಯಿ ಸಜಾ, 3 ತಿಂಗಳ ಜುಲ್ಮ ಹಾಕ್ತಾರಂತೆ. ಸಾಮಾನು ಮಾತ್ರ ಭದ್ರ, ಬಿದ್ದಿದ್ದಾವಿಲ್ಲ. ನೀವು ಬರೋವಾಗ ನಿಮ್ಮ ಆಕಿಗಳನ್ನು ಜೊತೆಯಲ್ಲೇ ಕರ್ಕೊಂಬಂದ್ಬಿಡ್ರಿ. ನಾನು ನನ್ನ ರಂಗಿನ ಜೊತೆ ಕರ್ಕೊಂಡು ಹೋಗ್ತಾ ಇರ್ತೀನಿ. ಈಗ ಹೆಂಗೆ ಬಂದೆ? ಮರಿಗೆ ಬರಬೇಕು. ಕುಂಟನ ಮುಂದಕರ ಸಂತ ಬರೋದು, ಜಲ್ದಿಯಾಗಿ ಬರೋದು. ಕುಂಟನ ಮುಂದಕರ ಸಂತ ಬರೋದು, ಜಲ್ದಿಯಾಗಿ ಬರಬೇಕಂತ. ಸಾರುವೆ ಡಂಗೋ ಊರೆಲ್ಲ ಕೇಳಿ ಹೊಡೆಯುವೆ ಡಂಗೋ, ಸಾರುವೆ ಡಂಗೋ ಊರೆಲ್ಲ ಕೇಳಿ ಹೊಡೆಯುವೆ ಡಂಗೋ, ಸಾರುವೆ ಡಂಗೋ ಊರೆಲ್ಲ ಕೇಳಿ ಹೊಡೆಯುವೆ ಡಂಗೋ, ಸಾರುವೆ ಡಂಗೋ ಊರೆಲ್ಲ ಕೇಳಿ ಹೊಡೆಯುವೆ ಡಂಗೋರ, ಸಾರುವೆ ಡಂಗೋ ಊರೆಲ್ಲ ಕೇಳಿ ಹೊಡೆಯುವೆ ಡಂಗೋರ. ಬಳ ಮೆರೆವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಬಳ ಮೆರೆವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ಹಳದರ ರಿಪುಕೊಲ ಭಾರತಿ ಮೆರವೆ ಮುಗಿಲು ಪುಗಲನೆ ಬೃಕೊಡದ ತೆರರೆಂ. ಹಳದರ ರಿಪುಕೊಲ ಭಾರತಿ ಮೆರವೆ ಮುಗಿಲು ಪುಗಲನೆ ಧೀರನಾಗಿ ನಂಬಿಕರದೊಳ್, ಧೀರನಾಗಿ ನಂಬಿಕರದೊಳ್. ಓಮುಗೈವೆ ಪಾಂಡುಕುವರ, ಗೂಳುಗೈವೆ ನಾ ಪಾಂಡುಕುವರ. ಬಳ ಮೆರೆವೆ ಭುವನ ಭೀಕರ, ಭುವನ ಭೀಕರ, ಭುವನ ಭೀಕರ. ರಣ ಪ್ರಚಂಡ ಭರತ ಕಂಡ ಮುಕುಂಡ ತ್ರಿವಿಕ್ರಮ ಸ್ಥೂಲಕಾಯ ಸಿಂಹಬಲ. ಏ ಕುರು ಚಕ್ರೇಶ್ವರನೇ, ಗುರುದೇವರ ಬಲರಾಮನ ಅಕ್ಷೋಣಿಸಿ ಯಾದವ ಸೈನ್ಯದ ಬಲ. ನನ್ನದೇ ಜಯ, ನನ್ನದೇ ವಿಜಯ, ನನ್ನದೇ ದಿಗ್ವಿಜಯ.
ಪ್ರಪಂಚವಿದು ಮದನಾಂತಕ ಲೀಲಾಮಯ ಮಾಯಾ ಪ್ರಪಂಚವಿದು ಛಾಯಾ ಮಾತೃವಿಲಾಸಂ ಚಪಲ ವೈಭವ ಭರಿತ ಈಗನ ಮಾಯ ಚಪಲ ವೈಭವ ಭರಿತ ಈಗನ ಮಾಯ ಪ್ರಪಂಚವಿದು ಮದನಾಂತಕ ಲೀಲಾಮಯ ಮಾಯ ಪ್ರಪಂಚವಿದು ವೈಭವದಳ್ ಉಗೆ ಉಗೆ ಈ ಭವದಳ್ ವೈಭವದಳ್ ಉಗೆ ಉಗೆ ಮದಸಿ ಭವದಳ್ ಪರಾಜಿತ ವೇಕಮಲ ಮದಸಿ ಭವದಳ್ ಪರಾಜಿತ ವೇಕಮದಿ ಸುಕರ್ಮ ಫಲ ಎಂತು ದಿಹುವಮೆಂತು ಭವಗಳನ್ನು ಅನುಭವಿಸಲಿಯ ವಿವಿಧ ಜಂತು ನಿಹುವಮೆಂತು ಭವಗಳನ್ನು ಅನುಭವಿಸಲಿಯ ಮಾಯಾ ಪ್ರಪಂಚವಿದು ಮದನಾಂತಕ ಲೀಲಾಮಯ ಮಾಯಾ ಪ್ರಪಂಚವಿದು ಆಹಾ ಈಗ ಎಂತಹ ಮೋಸವಾಯಿತು. ದುರ್ಯೋಧನನು ಹೋಗಿ ನನ್ನ ಅಣ್ಣನಾದ ಬಲಭದ್ರನ ಸಹಾಯವನ್ನು ಪಡೆದಿರುವನಲ್ಲ. ಬಲಭದ್ರನು ಹಲಾಯುಧವನ್ನು ಹಿಡಿದು ಸೈನ್ಯದಲ್ಲಿ ನಿಂತರೆ ಧರ್ಮದರ್ಶಿಗಳಾದ ಪಾಂಡವರು ಜಯದ ಆಸೆಯನ್ನು ಬಿಡಬೇಕಾಗುವುದು. ಈಗ ನಾನು ಒಂದು ಉಪಾಯವನ್ನು ಮಾಡಿ ನನ್ನ ಮಾಯೆಯಿಂದ ಒಂದು ಗೋವನ್ನು ನಿರ್ಮಿಸಿ ಬಲಭದ್ರನು ಬೈರಭೂಮಿಗೆ ಹೋಗುವ ಸಮಯದಲ್ಲಿ ಆತನಿಂದಲೇ ಮರಣ ಹೊಂದುವಂತೆ ನಟಿಸಿದರೆ ಅದರ ಪಾಪ ಪರಿಹಾರಕ್ಕಾಗಿ ನಾನಲ್ಲಿ ಆಲೋಚಿಸಲು ಬರುವನು. ಆಗ ನಾನು ಭೂ ಸಂಚಾರವನ್ನು ಪ್ರೇರೇಪಿಸಿ ಮಹಾಭಾರತ ಸಂಗ್ರಾಮವನ್ನು ಪೂರ್ಣಗೊಳಿಸುವೆನು. ಹೆಲೆ ನನ್ನ ಯೋಗ ಮಾಯೆ, ನೀನು ಒಂದು ಗೋರೂಪವನ್ನು ಧರಿಸಿ ಬಲಭದ್ರನನ್ನು ಹಿಂಬಾಲಿಸಿ ಹೋಗು. ಅಯ್ಯೋ ಅಯ್ಯೋ, ಇದೇನು ಗೋಮಾತೆಯು ನನ್ನನ್ನು ನೋಡ್ತಾ ಅಂಬಾ ಎಂದು ಕೂಗುತ್ತಾ ಬರಬರನೆ ನನ್ನ ಹತ್ತಿರ ಬರುತ್ತದೆ. ಏನು ಮಾಡಲಿ, ಎಲ್ಲಿಗೆ ಹೋಗಲಿ? ಬರಲಿ, ಒಂದು ಸಣ್ಣ ಶಿಲೆನ ಬೆರೆಸನು. ಏ ಗೋವೆ, ನನ್ನನ್ನು ಯಾಕೆ ನೀನು ಹಿಂಬಾಲಿಸಿವೆ? ತಲ್ಗು. ಅಯ್ಯೋ ಅಯ್ಯೋ ಶಿವನೇ, ಒಂದು ಸಣ್ಣ ಶಿಲೆ ಬೆರೆಸಿವೆ ಮಾತ್ರ ಗೋವು ಪ್ರಾಣವನ್ನೇ ಬಿಟ್ಟಿತಲ್ಲ. ಮುಂದೇನು ಗತಿ? ಹಾ ಪರಮೇಶ್ವರ, ಇದೇನು ಬಲರಾಮದೇವ, ಈ ಅರಣ್ಯ ಮಾರ್ಗದಲ್ಲಿ ಏನೋ ಬಹಳ ಚಿಂತಾಕಾಂತನಾಗಿ ಕುಳಿತಿರುವೆ, ಕಾರಣವೇನು? ಏಳು ಮೇಲೆ. ಸಾರ್ಥಕಿ, ಏನೆಂದು ಹೇಳಲಿ? ಮೋಸ ಮಾಡೋದೇ ವಿಧಿ, ಗೋಹದೆ. ಹಾ ಸಾರ್ಥಕಿ, ರಾಮದೇವ, ಮೋಸ ಮಾಡೋದೇ ವಿಧಿ, ಗೋಹದೆ. ಬಲರಾಮದೇವ, ಸಾರ್ಥಕಿ, ಈಶ ನಿನ್ನಯ ಕೃಪೆಯಲ್ಲವೇ? ಹಾ ಪರಮೇಶ್ವರ, ಬಲರಾಮದೇವ, ಈಶ ನಿನ್ನಯ ಕೃಪೆಯಲ್ಲವೇ? ಆನೆ ಒದಗಿತೋ ಕಟ್ಟ ಹೊಸ ಮಾದುದೆ ವಿಧಿ, ಓಹದೆ. ಆ ಸ್ವಾರ್ಥಕ್ಕೆ ಬಲರಾಮದೇವ, ಗೋವತ್ತೆಗೆ ನಾ ಗುರಿಯೋ
ಗುರಿಯಾದನು ವಿಧಿಯೇ ಯಾವ ಜನ್ಮದ ಪಾಪ ಪಾಲವೋ ಯಾವ ಜನ್ಮದ ಪಾಪ ಪಾಲವೋ ಘೋರ ಕೃತೆಗೆ ರಾಮದೇವ ವಿಧಿ ಗೋಹದೆ ಪರಮೇಶ್ವರ ಏನೆಂದು ಹೇಳ ಸಾರ್ಥಕಿ ಈ ದಿನ ನಾನು ಗೋಹತ್ಯೆಗೆ ಗುರಿಯಾಗಿರುವನು. ಅಯ್ಯೋ ಶಿವ ಶಿವನೇ, ನಿಜವಾಗೂ ಗೋಹತ್ಯೆ ಮಾಡಿರುವೆ ಅಲ್ಲ. ಚೆನ್ನಾಯಿತು ಬಲರಾಮದೇವ. ಈ ಗೋಹತ್ಯೆ ಪಾಪವನ್ನು ಪರಿಹರಿಸಿಕೊಳ್ಳಲು ಮೊದಲು ಬಲ್ಲವರಲ್ಲಿ ಆಲೋಚಿಸು. ಇದಕ್ಕಾಗಿ ಧರ್ಮಶಾಸ್ತ್ರವನ್ನು ತಿಳಿದವರು ಯಾರಿರೋ ಯಾರೂ ಇಲ್ಲವೇ ಶ್ರೀಕೃಷ್ಣ ಪರಮಾತ್ಮನನ್ನು ಕೇಳು, ಆತನಿಗೆ ತಿಳಿಯದೇ ಇರುವ ವಿಷಯ ಯಾವುದಿರುವುದು ಬಲರಾಮದೇವ. ಹಾಗಾದ್ರೆ ಹೋಗಿ ಬೇಗನೆ ಕೃಷ್ಣನನ್ನು ಕರೆದುಕೊಂಡು ಬಾ. ಕರೆದುಕೊಂಡು ಬರುವೆನು ಬಲರಾಮದೇವ. ಅಗ್ರಜ ವಂದಿಸುವೆನು. ಏಕೋ ಬಹಳ ಚಿಂತಾಕ್ರಾಂತನಾಗಿರುವೆ, ಕಾರಣವೇನು? ಕೃಷ್ಣ ಆ ನನ್ನ ಘೋರ ಏನೇನು ಹೇಳಲಿ? ಗುರಿಯಾದನು ಗೋವತ್ತೆಗೆ ನರಕ ಪೂರ ಕೊಲೆಗೆ ಕೃಷ್ಣ ಅಣ್ಣ, ಕಿನ್ನಟ ಇಂದಲಪುರವು ಅಪಕೀರ್ತಿ ಬಂದು ಒದಗಿತು. ಘೋರ ಅಪರಾಧವು ಕೃಷ್ಣ. ಕೃಷ್ಣ ಜಲವನ್ನು ತೆಗೆದುಕೊಂಡು ಬಯಲು ಹೋಗಲು ಒಂದು ಗೋವು ನನ್ನನ್ನು ಹಿಂಬಾಲಿಸಿತು. ಆಗ ನಾನು ಒಂದು ಸಣ್ಣ ಶಿಲೆನ ಬೆಳೆದು ಅಷ್ಟಕ್ಕೆ ಅದು ಮೃತ್ಯು ಹೊಂದಿತು. ಏನು ಗೋಹತ್ಯೆ? ಪ್ರಮೋದಂ ಅಣ್ಣ, ಇದು ನಮ್ಮ ವಂಶಕ್ಕೆ ಕ್ಷೀಣ, ಮಹಾಪಾಪ, ಅತಿ ಭಯಂಕರ. ಮುಂದೆ ಗತಿಯೇನಣ್ಣ? ಕೃಷ್ಣ, ನೀನು ವೇದ ಶಾಸ್ತ್ರದಲ್ಲಿ ಪಂಡಿತ ಯಾವ್ದಾರು ಪರಿಹಾರವು ತಿಳಿಸಬಾರದೆ? ತಿಳಿಸುವುದೇನಣ್ಣ? ಇದಕ್ಕೆ ಶಾಸ್ತ್ರ ಪ್ರಮಾಣವೆಂದರೆ ನೀನು ಇಂದಿನಿಂದ 21 ದಿನದ ಕಾಲ ಭೂ ಸಂಚಾರವನ್ನು ಪ್ರೇರೇಪಿಸಿ ಕಾಶಿ, ಗಂಗೆ, ಗೋಕರ್ಣ ಮುಂತಾದ ಪುಣ್ಯಕ್ಷೇತ್ರ ಸಂಚರಿಸಿ ಗಂಗಾ, ಯಮುನಾ, ತುಂಗಭದ್ರಾ, ನರ್ಮದಾ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಗೋಹತ್ಯೆ ಪಾಪವು ಪರಿಹಾರವಾಗುವುದೆಂದು ನಮ್ಮ ಗುರುಗಳಾದ ಸಾಂದೀಪ್ಯ ಮುನಿಗಳು ಹೇಳುತ್ತಿದ್ದರು. ನೀನು ಅದರಂತೆ ಮಾಡುವಣ್ಣ. ಕೃಷ್ಣ, ಹಾಗಾದ್ರೆ ನಾನು ಈಗಲೇ ಭೂ ಸಂಚಯಕ್ಕೆ ಒಡೆಯುವನು. ಇದೇನು ಬಲರಾಮದೇವ, ಈಗ ತಾನೇ ಸಭೆಯಲ್ಲಿ ದುರ್ಯೋಧನನಿಗೆ ಸಹಾಯ ಮಾಡಲು ಯುದ್ಧಕ್ಕಾಗಿ ಹೊರಡಬೇಕೆಂದು ಸೈನ್ಯಕ್ಕೆ ಆಜ್ಞಾಪಿಸಿರುವೆಯಲ್ಲ. ಈಗ ಅದನ್ನೆಲ್ಲ ಮರೆತು ನೀನು ಭೂಸಂಚಾರಕ್ಕೆ ಹೊರಟರೆ ಅಯ್ಯೋ ಪಾಪ, ನಿನ್ನನ್ನೇ ನಂಬಿರುವ ಆ ದುರ್ಯೋಧನ ಗತಿ ಏನಾಗಬೇಕು? ಆ ದುರ್ಯೋಧನಗಳ ನನಗೆ ತೆಗೆಬೇಕು. ನನಗೊದಗಿರೋ ಆಪತ್ತನ್ನು ಪರಿಹರಿಸಿಕೊಂಡ್ರೆ ಸಾಕು. ಕೃಷ್ಣ, ನಾನಿನ್ನು ಹೊರಡಲೇ. ಅತಿ ಜಾಗ್ರತೆಯಾಗಿ ಹೋಗಿ ಸಾವಕಾಶವಾಗಿ ಬಾ ಅಣ್ಣ. ಹೌದು ಬಲರಾಮ ಹರಹರ ಸಾರ್ಥಕಿ, ಶಿವ ಶಿವ ಸಾರ್ಥಕಿ, ಮಹಾದೇವ ಸಾರ್ಥಕಿ, ಕಷ್ಟವಯ್ಯ ಕಷ್ಟ. ಈ ನಿನ್ನ ಸಹವಾಸ ಇಲ್ಲ ಸಲ್ಲದ ದೋಷಾರೋಪಣೆಯನ್ನು ಬಲರಾಮ ದೇವರ ಮೇಲೆ ತಂದೊಡ್ಡಿ ಸ್ಥಳ ಭ್ರಷ್ಟನನ್ನಾಗಿ ಮಾಡಿರುವೆ. ಇನ್ನು ಮುಂದೆ ನನ್ನ ಗತಿ ಏನು ಮಾಡುವೆಯೋ ಪರಮಾತ್ಮ, ನನಗೆ ಬೇರೇನು ತಿಳಿಯದು ತಂದೆ. ಕರುಣ ಹರೇ ಮರೆಯುವರೇ ಕರುಣೆ ಸೋಪರೆ ಪ್ರಭು ಹರಿಯೇ ಕರುಣೆ ಸೋಪರೆ ಪ್ರಭು ಹರಿಯೇ ಕರುಣ ಹರೇ
ದೀನಜರನ್ನು ಕಾಯೋ ದೇವ ದೀನಜರನ್ನು ಕಾಯೋ ದೇವ ಕರುಣೆಯ ತೋರೋ ಮಹಾನುಭಾವ ದೀನಜರನ್ನು ಕಾಯೋ ದೇವ ಕರುಣೆಯ ತೋರೋ ಮಹಾನುಭಾವ ಮಾಧವ ಶಂಕರ ಭಕ್ತ ಸೋಗಂಗರ ಮಾಧವ ಶಂಕರ ಭಕ್ತ ಸೋಗಂಗರ ಕರುಣ ಹರೇ ಮರೆಯುವರೇ ಕರುಣೆ ಸೋಪರೆ ಪ್ರಭು ಹರೇ ಕರುಣೆ ಸೋಪರೆ ಪ್ರಭು ಹರೇ ಕರುಣ ಹರೇ ರುಕ್ಮಣಿ ಲೋಲ ವಾರಿ ಜಮಾಲ ರುಕ್ಮಣಿ ಲೋಲ ವಾರಿ ಜಮಾಲ ಅನುಗುಣ ನೀನೆ ಮುರಾರಿ ನೀನೆ ಅನುಗುಣ ನೀನೆ ಮುರಾರಿ ನೀನೆ ಭಕ್ತರ ಪಾಲಿಪ ದೇವನು ಭಕ್ತರ ಪಾಲಿಪ ದೇವನು ನೇನೆ ಕರುಣ ಹರೇ ಮರೆಯುವರೇ ಕರುಣೆ ಸೋಪರೆ ಪ್ರಭು ಹರಿಯೇ ಪರ ಪ್ರಭು ಹರಿಯೇ ಕರುಣ ಹರೇ ಕಷ್ಟವಯ್ಯ ಕಷ್ಟ ಈ ನಿನ್ನ ಸಹವಾಸ ಇಲ್ಲ ಸಲ್ಲದ ದೋಷಾರೋಪಣೆಯನ್ನು ಬಲರಾಮ ದೇವರ ಮೇಲೆ ತಂದೊಡ್ಡಿ ಸ್ಥಳ ಭ್ರಷ್ಟನನ್ನಾಗಿ ಮಾಡಿರುವೆ. ಇನ್ನು ಮುಂದೆ ನನ್ನ ಗತಿ ಏನು ಮಾಡುವೆಯೋ? ಸಾರ್ಥಕಿ, ನಾನು ನಿರಾಯುಧನಾಗಿ ಪಾಂಡವರ ಕಡೆ, ಅಣ್ಣ ಬಲಭದ್ರನು ಹಲಾಯುಧನಾಗಿ ಕೌರವರ ಕಡೆ ನಿಂತು ಉಭಯ ಪಕ್ಷದವರು ಕಾದಾಡುತ್ತಿರುವಾಗ ಬಲಭದ್ರನ್ನು ಜಯಿಸುವುದಕ್ಕೆ ಮೂರು ಲೋಕದಲ್ಲಿ ಯಾರಿಂದಲೂ ಸಾಧ್ಯವಾಗುವುದು. ಅಪಾಯ ಬರುವ ಮೊದಲು ಉಪಾಯದಿಂದ ಕಾರ್ಯ ಗೆಲ್ಲಬೇಕು. ತಿಳಿಯಿತೆ? ತಿಳಿಯಿತು ಪರಮಾತ್ಮ. ನಡೆ ಹೋಗೋಣ. ನಡೆ ಪರಮಾತ್ಮ ಹೋಗೋಣ.